ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಲೀಡರ್ಸ್ ಆಫ್ ದಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಜಾಯಿಂಟ್ಲಿ ಕಂಡೆಮ್ಡ್ ದಿ ಟೆರರಿಸ್ಟ್ ಅಟ್ಯಾಕ್ ಇನ್ ಪಹಲ್ಗಾಮ್ ಅಂಡ್ ಅಡಾಪ್ಟೆಡ್ ಅ ಡಿಕ್ಲರೇಷನ್ ಎಂಫಸೈಸಿಂಗ್ ಕಲೆಕ್ಟಿವ್ ಅಪೋಸಿಷನ್ ಟು ಟೆರರಿಸಂ. ಶಾಂಘೈ ಸಹಕಾರ ಸಂಘಟನೆಯ ಮೀಟಿಂಗ್ ಆಗ್ತಾ ಇದೆ. ಅದರಲ್ಲಿ ಬೇರೆ ಬೇರೆ ದೇಶಗಳ ನಾಯಕರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನ ಖಂಡಿಸಿದ್ದಾರೆ. ಮತ್ತೆ ಇದರ ಕುರಿತಾಗಿ ಭಯೋತ್ಪಾದನೆಯನ್ನ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ವಿರೋಧಿಸೋಣ ಅನ್ನುವಂತಹ ಒಂದು ಒಮ್ಮತದ ಘೋಷಣೆಯನ್ನು ಸಹ ಅಂಗೀಕರಿಸಿದ್ದಾರೆ. SCO ಬಗ್ಗೆ ಮೊದಲಿಂದ ಸಹ ನೋಡ್ತಾ ಇದ್ದೀವಿ, ಆದ್ರೂ ಕೆಲವೊಂದ್ಸಾರಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಪದೇ ಪದೇ ಅದರ ಬಗ್ಗೆ ನಿಮ್ಗೆ ನೆನಪಾಗ್ತಾ ಇರ್ಲಿ. ಇದು 2001ರಲ್ಲಿ ಸ್ಟಾರ್ಟ್ ಆಗಿದ್ದು ಯುರೇಷಿಯನ್ ಪೊಲಿಟಿಕಲ್ ಎಕನಾಮಿಕ್ ಸೆಕ್ಯೂರಿಟಿ ಗ್ರೂಪಿಂಗು. ಇಂಡಿಯಾ ಅಂಡ್ ಪಾಕಿಸ್ತಾನ್ ಬಿಕೇಮ್ ಫುಲ್ ಮೆಂಬರ್ಸ್ ಇನ್ 2017. 2017ರಲ್ಲಿ ಭಾರತ ಪಾಕಿಸ್ತಾನ ಪೂರ್ಣ ಸದಸ್ಯವನ್ನ ಪಡೆದುಕೊಂಡಿದ್ದಾವೆ, ಮೇಕಿಂಗ್ ಇಟ್ ವೈಟಲ್ ಫಾರ್ ರೀಜನಲ್ ಸೆಕ್ಯೂರಿಟಿ ಅಂಡ್ ಮಲ್ಟಿಲ್ಯಾಟರಲ್ ಡಿಪ್ಲೊಮೆಸಿ. ಒಂದು ಪ್ರಾದೇಶಿಕ ಭದ್ರತೆ, ಅದರ ಜೊತೆ ಬೇರೆ ಬೇರೆ ದೇಶಗಳ ಜೊತೆಗಿನ ಬಹುಪಕ್ಷೀಯ ರಾಜತಾಂತ್ರಿಕತೆಗೆ ಈ SCO ಅನ್ನೋದು ಬಹಳ ಪ್ರಮುಖವಾದಂತಹ ಒಂದು ಸಂಘಟನೆ. ಇನ್ನು ಪಹಲ್ಗಾಮ್ನಲ್ಲಿ ನಿಮ್ಗೆ ಗೊತ್ತಿದೆ, ಜಮ್ಮು ಕಾಶ್ಮೀರದಲ್ಲಿ ಇರೋದು. ಇಟ್ಸ್ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಅಂತಂದ್ರೆ ಬಹಳ ಪ್ರಮುಖವಾದ ಪ್ರದೇಶ, ಆಸ್ ಅ ಬೇಸ್ ಫಾರ್ ಅಮರ್ನಾಥ್ ಯಾತ್ರಾ ಅಂಡ್ ಸೆನ್ಸಿಟಿವ್ ಫಾರ್ ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್. ಈ ಒಂದು ಪ್ರದೇಶದಲ್ಲಿ ಬೇರೆ ಬೇರೆ ಇನ್ಸರ್ಜೆನ್ಸಿ ಆಪರೇಷನ್ಗಳು, ದಂಗೆಗಳಾಗಿರಬಹುದು, ಟೆರರಿಸಂಗೆ ಸಂಬಂಧಪಟ್ಟಂತಹ ಎಷ್ಟೋ ಚಟುವಟಿಕೆಗಳು ನಡೀತಾ ಇರುತ್ತೆ. ಲಿಂಕಿಂಗ್ ಇಟ್ ಟು ಇಂಡಿಯಾಸ್ ಇಂಟರ್ನಲ್ ಸೆಕ್ಯೂರಿಟಿ ಅಂಡ್ ಫೆಡರಲ್ ರೆಸ್ಪಾನ್ಸಿಬಿಲಿಟೀಸ್ ಅಂಡರ್ ಆರ್ಟಿಕಲ್ 355. ಸಂವಿಧಾನದ 355ನೇ ವಿಧಿ ಏನ್ ಹೇಳುತ್ತೆ ಅದಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ ಇಲ್ಲಿ. ಆ ವಿಧಿ ಏನ್ ಹೇಳುತ್ತೆ ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ. ಸಂವಿಧಾನದ 355ನೇ ವಿಧಿ, ಅದರ ಬಗ್ಗೆ ತಿಳ್ಕೊಂಡು ಸಿಂಪಲ್ ಆಗಿ ಏನ್ ತಿಳ್ಕೊಂಡ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಎರಡನೇದು, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಮೆಟ್ ರಷ್ಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಇನ್ ಟಿಯಾನ್ಜಿನ್ ಅಂಡ್ ಕಾಲ್ಡ್ ಫಾರ್ ಅರ್ಲಿ ಸೀಸ್ ಫೈರ್ ಇನ್ ಉಕ್ರೇನ್ ವೈಲ್ ಸ್ಟ್ರೆಸ್ಸಿಂಗ್ ಡೈಲಾಗ್ ಅಂಡ್ ಡಿಪ್ಲೊಮೆಸಿ. ನಾವು ಮೊನ್ನೆ ನೋಡಿದ್ವಿ ಅಲ್ವಾ, ಉಕ್ರೇನ್ ಭಾರತಕ್ಕೆ ಸ್ವಲ್ಪ ಒತ್ತಡವನ್ನ ತರ್ತಾ ಇದೆ. ಅಂತಂದ್ರೆ ಒತ್ತಡ ಅಂತಂದ್ರೆ ಬಹಳ ದೊಡ್ಡ ಮಟ್ಟದ ಏನು ತೊಂದರೆ ಅಂತಲ್ಲ, ಆದ್ರೆ ಪುಟಿನ್ ಅವ್ರ ಹತ್ರ, ರಷ್ಯಾದ ಹತ್ರ ಆದಷ್ಟು ಬೇಗ ಸೀಸ್ ಫೈರ್, ಕದನ ವಿರಾಮ ಘೋಷಣೆ ಮಾಡ್ಲಿಕ್ಕೆ ಸ್ವಲ್ಪ ಅವರಿಗೆ ಒತ್ತಾಯ ಮಾಡಿ ಅಂತ ಉಕ್ರೇನ್ ಭಾರತವನ್ನ ಕೇಳ್ತಾ ಇತ್ತು. ಈಗ ಮೋದಿ ಅವರು ಪುಟಿನ್ ಅವರನ್ನ ಭೇಟಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆದಷ್ಟು ಬೇಗ ಕದನ ವಿರಾಮ ನೀಡಲಿಕ್ಕೆ ಅದಕ್ಕೆ ಕರೆ ನೀಡಿದ್ದಾರೆ. ಕದನ ವಿರಾಮವನ್ನ ಘೋಷಣೆ ಮಾಡಿ ಅಂತ ಮೋದಿ ಅವರು ರಷ್ಯಾದ ಜೊತೆಗಿನ ಒಂದು ಮಾತುಕತೆಯಲ್ಲಿ ಹೇಳಿದ್ದಾರೆ. ಇನ್ನು ಇಂಡಿಯಾ ರಷ್ಯಾ ರಿಲೇಷನ್ಸ್ ಆರ್ ಗೈಡೆಡ್ ಬೈ ಸ್ಪೆಷಲ್ ಅಂಡ್ ಪ್ರಿವಿಲೇಜ್ಡ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಸಿನ್ಸ್ 2010. 2010ರಿಂದಾನು ಸಹ ನಮ್ಮ ಮತ್ತು ರಷ್ಯಾದ ಒಂದು ಸಹಭಾಗಿತ್ವ ಅಥವಾ ಒಂದು ಪಾರ್ಟ್ನರ್ಶಿಪ್ ಇದೆಯಲ್ವಾ, ರಿಲೇಷನ್, ಅದು ಹೇಗಿದೆ ಅಂತಂದ್ರೆ ಅದಕ್ಕೆ ನಾವು ಒಂದು ಟರ್ಮ್ ಕರಿತೇವೆ, ಒಂದು ಶಬ್ದ ಏನು, ವಿಶೇಷ ಮತ್ತೆ ಸವಲತ್ತು ಉಳ್ಳ ಕಾರ್ಯತಂತ್ರದ ಸಹಭಾಗಿತ್ವ ಅಂತ. ಹೀಗಾಗಿ ಇದರಲ್ಲಿ ಮುಖ್ಯವಾಗಿ ಏನೇನು ಬರುತ್ತೆ ಅಂತಂದ್ರೆ, ಇಟ್ ಇಸ್ ಕವರಿಂಗ್ ಡಿಫೆನ್ಸ್, ರಕ್ಷಣೆ, ಎನರ್ಜಿ ಸೆಕ್ಯೂರಿಟಿ, ಇಂಧನಗಳಿಗೆ ಸಂಬಂಧಪಟ್ಟ ಹಾಗೆ, ಸ್ಪೇಸ್ ಕೋಆಪರೇಷನ್, ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತಹ ಸಹಕಾರ, ಮೇಕಿಂಗ್ ರಷ್ಯಾ ಕೀ ಪಾರ್ಟ್ನರ್ ಫಾರ್ ಇಂಡಿಯಾಸ್ ಮಲ್ಟಿಪೋಲಾರ್ ಫಾರಿನ್ ಪಾಲಿಸಿ. ನಾವು ಎಲ್ಲಾ ದೇಶಗಳ ಜೊತೆಗೆ ಮಲ್ಟಿಪೋಲಾರ್ ಫಾರಿನ್ ಪಾಲಿಸಿ ಇಟ್ಕೊಂಡಿರೋರು, ಅಂತಂದ್ರೆ ಒಂದೇ ದೇಶದ ಜೊತೆಗಲ್ಲ, ಹಲವಾರು ದೇಶಗಳ ಜೊತೆ ಒಳ್ಳೆ ಸಂಬಂಧವನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ನಾವು ಅದನ್ನೇ, ಆ ತತ್ವವನ್ನೇ ಪಾಲಿಸ್ಕೊಂಡು ಬರ್ತಾ ಇದ್ದೇವೆ. ಹಾಗೆ ರಷ್ಯಾದ ಜೊತೆಗಿನ ಈ ಸಂಬಂಧವು ಸಹ ಈ ಒಂದು ನಮ್ಮ ಪಾಲಿಸಿಗೆ ಬದ್ಧ ಆಗಿದೆ, ಅದನ್ನ ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ. ಇನ್ನು ಉಕ್ರೇನ್ ಕಾನ್ಫ್ಲಿಕ್ಟ್ ಬಗ್ಗೆ ಗೊತ್ತಿದೆ ನಿಮಗೆ. ಇಟ್ ಹ್ಯಾಸ್ ಮೇಜರ್ ಗ್ಲೋಬಲ್ ಇಂಪ್ಲಿಕೇಶನ್ ಫಾರ್ ಎನರ್ಜಿ ಸೆಕ್ಯೂರಿಟಿ ಅಂಡ್ ಫುಡ್ ಸಪ್ಲೈ. ಉಕ್ರೇನ್ ನಲ್ಲಿ ಈ ರೀತಿ ಆಗ್ತಾ ಇರೋದ್ರಿಂದ ಒಂದು ಇಂಧನ ಭದ್ರತೆ, ಅದೇ ರೀತಿ ಆಹಾರ ಪೂರೈಕೆ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮಗಳು ಉಂಟಾಗ್ತಾ ಇದೆ. ಲಿಂಕಿಂಗ್ ಟು ಇಂಡಿಯಾಸ್ ಬ್ಯಾಲೆನ್ಸಿಂಗ್ ಆಕ್ಟ್ ಇನ್ ಫೋರಮ್ಸ್ ಲೈಕ್ UN and SCO where it advocates peaceful resolution of disputes. ನಮ್ಮ ದೇಶ ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೆ. ರಷ್ಯಾ ನಮ್ಮ ಸ್ನೇಹಿತ ರಾಷ್ಟ್ರ ಹೌದು, ಅದಕ್ಕೋಸ್ಕರನೇ ನಾವು ಹೇಳಿದ್ವಲ್ವಾ ಸ್ಪೆಷಲ್ ಅಂಡ್ ಪ್ರಿವಿಲೇಜ್ಡ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ರಷ್ಯಾದ ಜೊತೆಗೆ ಮುಂದುವರ್ಸ್ಕೊಂಡು ಬರ್ತಾ ಇದ್ದೇವೆ. ಆದ್ರೆ ನಾವು ಉಕ್ರೇನ್ ಜೊತೆಗೂ ಸಹ ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ರಷ್ಯಾಕ್ಕೆ ಸೀಸ್ ಫೈರ್ಗೆ ಅವಕಾಶ ಮಾಡಿಕೊಡಿ, ಕದನ ವಿರಾಮವನ್ನ ಘೋಷಣೆ ಮಾಡಿ ಅಂತ ಸಹ ಹೇಳ್ತೇವೆ. ಮುಂದಿನದು, ಸುಪ್ರೀಂ ಕೋರ್ಟ್ ಆಸ್ಕ್ಡ್ ದ ಸೆಂಟರ್ ಅಂಡ್ NCERT to respond to a petition seeking transgender inclusive sex education in schools across India.
ಲೈಂಗಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟೋ ಜನ ಲೈಂಗಿಕ ಅಲ್ಪಸಂಖ್ಯಾತರು ಇರಬಹುದು ಅಥವಾ ಟ್ರಾನ್ಸ್ಜೆಂಡರ್ ಪೀಪಲ್ಗಳಿರಬಹುದು, LGBTQ ಕಮ್ಯುನಿಟಿ ಅಂತ ನೀವು ಕೇಳಿರಬಹುದು. ಆ ಒಂದು ಕಮ್ಯುನಿಟಿಯವರು ಶಾಲಾ ಪಠ್ಯಕ್ರಮದಲ್ಲಿ ಇವರಿಗೂ ಸಂಬಂಧಿಸಿದಂತಹ ಲೈಂಗಿಕ ಶಿಕ್ಷಣವನ್ನು ಕೊಡಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಅರ್ಜಿಯನ್ನು ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ಗೆ. ಈಗ ಇದಕ್ಕೆ ಪ್ರತಿಕ್ರಿಯೆ ನೀಡಿ ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಮತ್ತೆ NCERTಗೆ ನಿರ್ದೇಶನ ಕೊಡ್ತಾ ಇದೆ. NCERT ಬಗ್ಗೆ ನೀವು ಬುಕ್ಸ್ಗಳಂತ ಕೇಳಿರ್ತೀರಿ. ಫುಲ್ ಫಾರ್ಮ್ ಏನೋ ಅದರದ್ದು ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್ ರಿಸರ್ಚ್ ಅಂಡ್ ಟ್ರೈನಿಂಗ್. ಇದೇನ್ ಮಾಡುತ್ತೆ? ಇಟ್ ಡೆವಲಪ್ಸ್ ಕರಿಕ್ಯುಲಮ್ ಅಂಡ್ ಟೆಕ್ಸ್ಟ್ ಬುಕ್ಸ್ ಅಂಡರ್ ದಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ಮೇಕಿಂಗ್ ಇಟ್ ಸೆಂಟ್ರಲ್ ಟು ಎಜುಕೇಶನ್ ರಿಫಾರ್ಮ್ಸ್. NCERT ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಡಿಯಲ್ಲಿ ಪಠ್ಯಕ್ರಮವನ್ನು ರೂಪಿಸೋದು ಇದರ ಕೆಲಸ. ಹಾಗಾಗಿ ಎಜುಕೇಶನ್ ರಿಫಾರ್ಮ್ ಅಲ್ಲಿ ಬಹಳ ಪ್ರಮುಖವಾದಂತಹ ಸಂಸ್ಥೆ ಇದು. ದ ಪ್ಲೀ ಇಸ್ ಲಿಂಕ್ಡ್ ಟು ರೈಟ್ಸ್ ಆಫ್ ಟ್ರಾನ್ಸ್ಜೆಂಡರ್ ಪರ್ಸನ್. ಅರ್ಜಿ ಹಾಕಿದ್ದಾರೆ ಅಂತ ಹೇಳಿದ್ವು ಅಲ್ವಾ ಸುಪ್ರೀಂ ಕೋರ್ಟಿಗೆ. ಇದು ಮುಖ್ಯವಾಗಿ ಟ್ರಾನ್ಸ್ಜೆಂಡರ್ ಪರ್ಸನ್ ಅಂತಂದ್ರೆ ಲಿಂಗ ಅಥವಾ ತೃತೀಯ ಲಿಂಗಿಗಳ ಒಂದು ಹಕ್ಕುಗಳ ರಕ್ಷಣೆಗೆ ಸಂಬಂಧಪಟ್ಟಿದ್ದು. ರೆಕಾಗ್ನೈಸ್ಡ್ ಅಂಡರ್ ದಿ ಟ್ರಾನ್ಸ್ಜೆಂಡರ್ ಪರ್ಸನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆಕ್ಟ್ 2019. ಇವರ ಹಕ್ಕುಗಳ ರಕ್ಷಣೆಗೋಸ್ಕರನೇ 2019 ಒಂದು ಕಾಯ್ದೆ ಇದೆ, ಅದರ ಅಂಡರ್ ಅಲ್ಲಿ ಇವರ ಹಕ್ಕುಗಳಿಗೆ ಮಾನ್ಯತೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ವಿಚ್ ಮ್ಯಾಂಡೇಟ್ಸ್ ನಾನ್ ಡಿಸ್ಕ್ರಿಮಿನೇಷನ್ ಅಂಡ್ ಇನ್ಕ್ಲೂಸಿವ್ ಪಾಲಿಸೀಸ್. ಯಾವುದೇ ಒಂದು ಪಾಲಿಸಿ ಬರಬೇಕಾದ್ರೆ, ನೀತಿಯನ್ನ ಕೈಗೊಳ್ಬೇಕಾದ್ರೆ, ಸ್ಕೀಮ್ ಅನ್ನ ಜಾರಿ ಮಾಡಬೇಕಾದ್ರೆ ಸರ್ಕಾರ ಏನ ಮಾಡಬೇಕು? ನಾನ್ ಡಿಸ್ಕ್ರಿಮಿನೇಷನ್ ಆಗಿರ್ಬೇಕು, ಸಮಾನವಾದ ನೀತಿಗಳನ್ನ ಕೈಗೊಳ್ಬೇಕು, ಯಾವುದೇ ತಾರತಮ್ಯ ಇರಬಾರ್ದು. ಮತ್ತೆ ಇನ್ಕ್ಲೂಸಿವ್ ಅಂತಂದ್ರೆ ಎಲ್ಲರನ್ನ ಒಳಗೊಂಡಿರೋದು. ಇಲ್ಲಿ ಟ್ರಾನ್ಸ್ಜೆಂಡರ್ ಪೀಪಲ್ಗಳನ್ನ ಸಹ ನೀತಿಯನ್ನ ಜಾರಿಗೊಳಿಸಬೇಕಾದ್ರೆ ಕನ್ಸಿಡರ್ ಮಾಡಬೇಕು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ರಿಸರ್ಚರ್ಸ್ ಸ್ಟಡೀಡ್ why some rivers remain single-threaded while others split into multiple channels, linking it to erosion, sediment, vegetation and climate. ನೋಡಿ, ಕೆಲವು ನದಿಗಳು ನೇರವಾಗಿ ಹುಟ್ಟಿದ ಸ್ಥಳದಿಂದ ಸಮುದ್ರಕ್ಕೆ ಬಂದು ಸೇರುತ್ತವೆ. ಭಾರತದಲ್ಲಿ ಇರಬಹುದು, ನೀವು ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ನೆನಪು ಮಾಡ್ಕೊಳ್ಬಹುದು. ಆದ್ರೆ ಕೆಲವು ನದಿಗಳು ಹೇಗಿರುತ್ತೆ? ಅವು ಹುಟ್ಟಿದ ಸ್ಥಳದಿಂದ ಹಲವಾರು ಕವಲುಗಳಾಗಿ ಹರಿದು ಉಪನದಿಗಳಾಗಿ ಬೆಳೆದು ಮತ್ತೆ ಬಂದು ಸಮುದ್ರಕ್ಕೆ ಸೇರುತ್ತವೆ. ಯಾಕೆ ಹೀಗಾಗುತ್ತೆ ಅಂತ ರಿಸರ್ಚ್ ಮಾಡ್ತಾ ಇದ್ದಾರೆ, ಸಂಶೋಧಕರು ಅಧ್ಯಯನ ಮಾಡಿದ್ದಾರೆ. ಕೆಲವು ನದಿಗಳು ಯಾಕೆ ಒಂದೇ ಮಾರ್ಗದಲ್ಲಿ ಹರಿತಾವೆ, ಮತ್ತೆ ಕೆಲವುಗಳಿಗೆ ಯಾಕೆ ಕವಲುಗಳಿರುತ್ತೆ ಅಂತ ರಿಸರ್ಚ್ ಮಾಡಿದಾಗ ನಾರ್ಮಲ್ ಆಗಿ ಕಾಮನ್ ಸೆನ್ಸಿಗೂ ಸಹ ಇದು ಗೊತ್ತಾಗುತ್ತೆ. ಸಿಂಗಲ್ ಥ್ರೆಡ್ ಅಂಡ್ ಮಲ್ಟಿ ಥ್ರೆಡ್ ರಿವರ್ಸ್ ಹ್ಯಾವ್ ಡಿಫರೆಂಟ್ ಫ್ಲಡ್ ಅಂಡ್ ಇರೋಷನ್ ರಿಸ್ಕ್. ಮುಖ್ಯವಾಗಿ ವಿಚ್ ಕನೆಕ್ಟ್ಸ್ ಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂಡ್ ಎಕೋಸಿಸ್ಟಮ್ ಸರ್ವಿಸಸ್ ಅಂಡರ್ ಇಂಡಿಯಾಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್. ಮೊದಲನೇದು ಮೇಲ್ಗಡೆ ಹೇಳ್ಬೇಕಿತ್ತು, ಈ ಪಾಯಿಂಟ್ ಕರೆಕ್ಟ್. ಅಂತಂದ್ರೆ ಯಾಕೆ ಹೀಗಾಗುತ್ತೆ ಅಂತಂದ್ರೆ ಇರೋಷನ್, ಸೆಡಿಮೆಂಟ್, ವೆಜಿಟೇಷನ್ ಅಂಡ್ ಕ್ಲೈಮೇಟ್. ಒಂದು, ಯಾವ ರೀತಿ ಮಣ್ಣು ಸವಕಳಿ ಆಗಿದೆ. ಮಣ್ಣು ಸವಕಳಿ ಆಗಿದ್ರೆ ಅದಕ್ಕೆ ಹರಿಲಿಕ್ಕೆ ಜಾಗ ಇರುತ್ತೆ, ಸಿಂಪಲ್. ಅದಾದ್ಮೇಲೆ ಇಳಿಜಾರಿದೆಯಾ, ಅಲ್ಲಿ ಇಳಿಜಾರು ಪ್ರದೇಶದಲ್ಲಿ ನದಿ ಹರ್ಕೊಂಡು ಬರ್ತಾ ಇದೆ ಅಂತಂದ್ರೆ ಇಲ್ಲಿ ಎಲ್ಲ ಒಂದು ಇಳಿಜಾರು ಬಂತು, ಅಲ್ಲಿ ಕೆಲವೊಂದು ಭಾಗ, ನದಿಯ ಒಂದು ಭಾಗ ಹರಿದು ಹೋಗಬಹುದು. ಮತ್ತೆ ಪ್ರವಾಹ ಯಾವ ಮಟ್ಟದಲ್ಲಿದೆ, ಹೂಳು, ಸಸ್ಯ, ಹವಾಮಾನ, ಇದಿಷ್ಟು ಒಂದು ಪಾಯಿಂಟ್ಗಳಿಂದ, ಇದಿಷ್ಟು ಅಂಶಗಳಿಂದ ನದಿ ಕವಲು ಒಡೆಯುತ್ತಾ ಇಲ್ವಾ, ಉಪನದಿಗಳಾಗಿ ಮುಂದೆ ಹೋಗುತ್ತಾ ಅಥವಾ ಉಪನದಿಗಳು ಬಂದೋದಕ್ಕೆ ಸೇರುತ್ವಾ ಅನ್ನೋದೆಲ್ಲ ಡಿಸೈಡ್ ಆಗುತ್ತೆ ಅಂತ ಈಗ ರಿಸರ್ಚರ್ಸ್ ಹೇಳ್ತಾ ಇದ್ದಾರೆ. ಇನ್ನು ಸಿಂಗಲ್ ಥ್ರೆಡ್ ಮತ್ತೆ ಮಲ್ಟಿ ಥ್ರೆಡ್ ಅಂತಂದ್ರೆ ಒಂದೇ ಕವಲಿರೋದು ಅಥವಾ ಬೇರೆ ಬೇರೆ ಕವಲುಗಳನ್ನು ಹೊಂದಿರುವ ನದಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಡಿಫರೆಂಟ್ ಫ್ಲಡ್ ಅಂಡ್ ಇರೋಷನ್ ರಿಸ್ಕ್. ಅಲ್ಲಿ ಫ್ಲಡ್ ಅಂತಂದ್ರೆ ಪ್ರವಾಹಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೆ ಇರೋಷನ್ ಸವಕಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಅಪಾಯಗಳು ಎದುರಾಗಬಹುದು. ಹಾಗಾಗಿ ಯಾವಾಗ ನೋಡಿ ಹೇಗೆ ಕನೆಕ್ಟ್ ಆಗುತ್ತೆ ನೋಡಿ, ಅಷ್ಟು ಜಿಯೋಗ್ರಫಿ ಇತ್ತು ಇದು. ಜಿಯೋಗ್ರಫಿಯಲ್ಲಿ ನದಿಗಳಿಗೆ ಸಂಬಂಧಪಟ್ಟಾಗ ನೋಡ್ತಾ ಇದ್ವಿ. ಈಗ ಸಡನ್ ಆಗಿ ಈಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಕನೆಕ್ಟ್ ಆಗ್ಬಿಡುತ್ತೆ ಇದು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಕನೆಕ್ಟ್ ಆದ ತಕ್ಷಣ ನೆಕ್ಸ್ಟ್ ಬರೋದು ಗವರ್ನೆನ್ಸ್ ಪಾರ್ಟ್. ಅಂತಂದ್ರೆ ನದಿಗಳಿಂದ ತೊಂದರೆಗಳಾಗುತ್ತೆ, ತೊಂದರೆ ಆದ್ಮೇಲೆ ಅಲ್ಲಿ ಆ ಡಿಸಾಸ್ಟರ್ ಅನ್ನ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಮ್ಯಾನೇಜ್ ಮಾಡ್ಬೇಕಾದ್ರೆ ಆಡಳಿತ ಯಾವ ರೀತಿ ಇರಬೇಕು, ಗವರ್ನೆನ್ಸ್ ಯಾವ ರೀತಿ ಇರಬೇಕು ಅಂತ ನೋಡ್ಬೇಕಾಗತ್ತೆ. ಹಾಗಾಗಿ ಎಥಿಕ್ಸ್ಗೆ ಒಂದು ಕೇಸ್ ಸ್ಟಡಿಯಲ್ಲಿ ಕ್ರಿಯೇಟ್ ಆಗ್ಬಿಡುತ್ತೆ. ಈ ರೀತಿಯ ಎಷ್ಟೋ ಕೇಸ್ ಸ್ಟಡಿಗಳು ನೀವು ಎಥಿಕ್ಸ್ ಅಲ್ಲಿ ನೋಡಬಹುದು. ಹಾಗಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಆಕ್ಟ್ ಇದೆ. ಈ ನದಿಗಳ ರಕ್ಷಣೆ, ಪ್ರವಾಹ ನಿಯಂತ್ರಣ, ಹಲವಾರು ರೀತಿಯ ಅಧ್ಯಯನಗಳನ್ನ ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ಅದನ್ನ 2005 ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ಪರಿಗಣಿಸ್ತಾರೆ. ರಿವರ್ ಮಾರ್ಫಾಲಜಿ ಶೇಪ್ಡ್ ಬೈ ಸೆಡಿಮೆಂಟ್ ಟ್ರಾನ್ಸ್ಪೋರ್ಟ್ ಅಂಡ್ ವೆಜಿಟೇಷನ್.
ಟೈಯಿಂಗ್ ಇನ್ ಟು ಜಿಯೋಗ್ರಫಿ ಸಿಲೆಬಸ್ ಕನೆಕ್ಟ್ಸ್ ಕಾನ್ಸೆಪ್ಟ್ ಲೈಕ್ ಫ್ಲೂಯಲ್ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ, ಜಿಯೋಗ್ರಫಿ ಹೇಗೆ ಕನೆಕ್ಟ್ ಆಗುತ್ತೆ ಅಂತ ಕೊಟ್ಟಿದ್ದೇನೆ. ರಿವರ್ ಮಾರ್ಫಾಲಜಿ ಅಂತಂದ್ರೆ ಏನು? ಮಾರ್ಫಾಲಜಿ ಅಂತಂದ್ರೆ ಒಂದು ರೂಪ ವಿಜ್ಞಾನ, ಹೇಗೆ ಆ ಒಂದು ನದಿಯ ಒಂದು ಹರಿವಿರಬಹುದು, ರೂಪ ಇರಬಹುದು, ಬದಲಾಗ್ತಾ ಇರುತ್ತೆ. ಅದು ಸಿಲೆಬಸ್ ನೋಡಿ ಯಾವುದು, ಫ್ಲೂವಿಯಲ್ ಜಿಯೋಮಾರ್ಫಾಲಜಿ ಮತ್ತೆ ಕ್ಲೈಮೇಟ್ ಚೇಂಜ್. ಕ್ಲೈಮೇಟ್ ಚೇಂಜ್ ಯಾವ ರೀತಿ ಈಗ ರಿವರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಒಂದು ಕಡೆ ಸಮುದ್ರ ಮಟ್ಟ ಇರೋದಿರಬಹುದು, ಇನ್ನೊಂದು ಕಡೆ ಐಸ್ ಮೆಲ್ಟ್ ಆಗ್ತಾ ಇರೋದು, ನದಿಗಳ ಒಂದು ಒಟ್ಟಾರೆ ಪ್ರಮಾಣ ಜಾಸ್ತಿ ಆಗೋದು, ಅದರ ಮೂಲಕ ಈ ಕಡೆ ಪ್ರವಾಹ ಎದುರಾಗೋದು, ಫ್ಲಾಶ್ ಫ್ಲಡ್ಗಳು, ಕ್ಲೌಡ್ ಬಸ್ಟ್ಗಳು, ಈ ಎಲ್ಲ ಸುದ್ದಿಗಳನ್ನ ಅವಾಗ ಕೇಳ್ತಾ ಇರ್ತೇವೆ. ಇದೆಲ್ಲ ಮನುಷ್ಯನ ಚಟುವಟಿಕೆಗಳಿಂದ, ಆಂಥ್ರೋಪೋಜೆನಿಕ್ ರೀಸನ್ಸ್ ಅಂತ ಕರಿತೇವಲ್ವಾ, ಮನುಷ್ಯನಿಂದಾಗಿ ಆಗ್ತಾ ಇರುವಂತದ್ದು, ಆ ರೀಸನ್ಗಳಿಂದ ಆಗೋದು. ಹಾಗಾಗಿ ಅದನ್ನ ನೆನಪಿಟ್ಕೊಳ್ತಾ ಇರಿ, ಬೇರೆ ಬೇರೆ ಸಂದರ್ಭದಲ್ಲಿ ಉಪಯೋಗಿಸಬಹುದು ನೀವು. ಫ್ಲೂಯಿಲ್ ಜಿಯೋಮಾರ್ಫಾಲಜಿ ಮತ್ತೆ ಕ್ಲೈಮೇಟ್ ಚೇಂಜ್ಗೆ ಇದನ್ನ ಕನೆಕ್ಟ್ ಮಾಡಬಹುದು. ಇನ್ನು ಕ್ವಶನ್ ನೋಡಿ ಒಂದು, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಇಂಡಿಯಾಸ್ ಫಾರಿನ್ ಪಾಲಿಸಿ ಆಸ್ ರಿಫ್ಲೆಕ್ಟೆಡ್ ಇನ್ ರೀಸೆಂಟ್ ಡೆವಲಪ್ಮೆಂಟ್ಸ್. India has emphasized dialogue and diplomacy addressing Ukraine conflict. The special and privileged strategic partnership with Russia signed in 2010 covers defense, energy and space cooperation. India's position in multilateral forums like UN and SCO reflects its advocacy for peaceful dispute resolution. ಎಷ್ಟು ಕರೆಕ್ಟ್ ಇದರಲ್ಲಿ? ಎಲ್ಲಾ ಸ್ಟೇಟ್ಮೆಂಟ್ಗಳು ಕರೆಕ್ಟ್. ಮೊದಲೇ ಡಿಸ್ಕಸ್ ಮಾಡಿದ್ವಿ ನಾವು ಇದನ್ನ ಸ್ಟಾರ್ಟಿಂಗ್ ಅಲ್ಲಿ. ಇನ್ನು ಎರಡನೇ ಕ್ವಶನ್ ನೋಡಿ, ವಿತ್ ರೆಫರೆನ್ಸ್ ಟು ರಿವರ್ ಸಿಸ್ಟಮ್ಸ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸಿಂಗಲ್ ಥ್ರೆಡ್ ಅಂಡ್ ಮಲ್ಟಿ ಥ್ರೆಡ್ ರಿವರ್ಸ್ ಡಿಫರ್ ಇನ್ ದರ್ ಫ್ಲಡ್ ಅಂಡ್ ಇರೋಷನ್ ರಿಸ್ಕ್. ಅಲ್ವಾ, ಒಂದೇ ಕವಲನ್ನು ಹೊಂದಿರುವುದು ಅಥವಾ ಒಂದೇ ರೀತಿ ಸಾಕ್ತಾ ಇರುವ ನದಿಗೂ ಬೇರೆ ಬೇರೆ ರೀತಿ ಕವಲುಗಳನ್ನ ಹೊಂದಿರುವ ನದಿಗೂ ಫ್ಲಡ್ಡಿಂಗ್ ಸಂಬಂಧಪಟ್ಟಾಗಿರಬಹುದು, ಸವಕಳಿಗೆ ಸಂಬಂಧಪಟ್ಟ ಹಾಗೆ ಡಿಫರೆನ್ಸ್ ಇರುತ್ತೆ. ವೆಜಿಟೇಷನ್ ಅಂಡ್ ಸೆಡಿಮೆಂಟ್ ಟ್ರಾನ್ಸ್ಪೋರ್ಟ್ ಇನ್ಫ್ಲೂಯೆನ್ಸ್ ಮಾರ್ಫಾಲಜಿ ಆಫ್ ರಿವರ್ಸ್. ನದಿಯ ಒಂದು ಹರಿವು, ಅದರ ರೂಪ ಬದಲಾಗೋದ್ರಲ್ಲಿ ವೆಜಿಟೇಷನ್ ಸಸ್ಯವರ್ಗ ಇರಬಹುದು, ಸೆಡಿಮೆಂಟ್ ಟ್ರಾನ್ಸ್ಪೋರ್ಟ್ ಆಗೋದು, ಅದು ಸಹ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ. ರಿವರ್ ಚಾನೆಲ್ ಪ್ಯಾಟರ್ನ್ಸ್ ಆರ್ ಅನ್ಎಫೆಕ್ಟೆಡ್ ಬೈ ಕ್ಲೈಮೇಟ್ ಫ್ಯಾಕ್ಟರ್ಸ್. ರಿವರ್ ಚಾನೆಲ್ ಅದು ಯಾವ ರೀತಿ ಬದಲಾಗ್ತಾ ಇದೆ, ಆ ಪ್ಯಾಟರ್ನ್ ಯಾವ ರೀತಿ ಇದೆ, ಇಟ್ಸ್ ಆರ್ ಅನ್ಎಫೆಕ್ಟೆಡ್ ಬೈ ಕ್ಲೈಮೇಟ್ ಫ್ಯಾಕ್ಟರ್. ಆ ರಿವರ್ ಚಾನೆಲ್ಗೆ ಕ್ಲೈಮೇಟ್ ಫ್ಯಾಕ್ಟರ್ ಇಂದ ಯಾವುದೇ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಹಾಗಿದ್ಯಾ? ನಾವು ನೋಡಿದ್ವಲ್ವಾ ಸ್ಟಾರ್ಟಿಂಗ್ ಅಲ್ಲಿ, ಕ್ಲೈಮೇಟ್ ಚೇಂಜ್ ಇಂದಾಗಿ ಎಷ್ಟೋ ಸಮಸ್ಯೆಗಳು ಎದುರಾಗ್ತಾ ಇರೋದು. ಹಾಗಾಗಿ ಯಾವ್ದು ಕರೆಕ್ಟ್? 1 and 2 ಆರ್ ಕರೆಕ್ಟ್, 3 is ಇನ್ಕರೆಕ್ಟ್. ಯಾಕೆ? ಕ್ಲೈಮೇಟ್ ಡಸ್ ಅಫೆಕ್ಟ್ ರಿವರ್ ಮಾರ್ಫಾಲಜಿ. ಹವಾಮಾನ ಇರಬಹುದು, ಅದು ಖಂಡಿತವಾಗಿಯೂ ರಿವರ್ ಮಾರ್ಫಾಲಜಿ ಮೇಲೆ ಅಫೆಕ್ಟ್ ಮಾಡುತ್ತೆ. ಇನ್ನು ವೊಕ್ಯಾಬ್ಲರಿ ನೋಡಿ ಇವತ್ತಿಂದು. The restaurant serves truly sumptuous food ಅಂತ ಏನ್ ಹೇಳ್ತಾರೆ, ಒಂದು ರೆಸ್ಟೋರೆಂಟ್ ಇದೆ, ಆ ರೆಸ್ಟೋರೆಂಟ್ ಏನ್ ಮಾಡುತ್ತೆ, ಟ್ರೂಲಿ ಸರ್ವ್ಸ್ ಸಂಪ್ಚುವಸ್ ಫುಡ್. ಸಂಪ್ಚುವಸ್ ಅಂತಂದ್ರೆ ಲ್ಯಾವಿಶ್, ಸ್ಪ್ಲೆಂಡಿಡ್, ತುಂಬಾ ಐಷಾರಾಮಿ ಅಂತಾನೆ ಹೇಳ್ಬಹುದು, ಭವ್ಯವಾದಂಥದ್ದು ಅಂತ ಹೇಳ್ಬಹುದು. ಒಂದು ಒಳ್ಳೆ ತುಂಬಾ ದೊಡ್ಡ ಮಟ್ಟದಲ್ಲಿ ಊಟ ಕೊಡುತ್ತೆ. ಅದು ತುಂಬಾ ಲಕ್ಸುರಿಯಸ್ ಥಿಂಗ್ಸ್ ಇದೆ ಅಲ್ಲಿ, ದೊಡ್ಡ ಮಟ್ಟದಲ್ಲಿ ದೊಡ್ಡ ಖರ್ಚು ಮಾಡ್ತಾರಲ್ವಾ, ಆ ರೀತಿಯಾದ ಊಟ ಅಲ್ಲಿ ಸಿಗುತ್ತೆ. ಇಲ್ಲಿ ಆಥರ್ ಏನ್ ಹೇಳ್ತಾ ಇದ್ದಾರೆ, ಬಟ್ ಐ ಸ್ಟಾರ್ಟ್ ಟು ಫೀಲ್ ರೆಸ್ಟಿವ್ ಇಫ್ ಐ ಹ್ಯಾವ್ ಟು ವೇಟ್ ಟೂ ಲಾಂಗ್ ಫಾರ್ ಟೇಬಲ್. ಬಟ್ ಐ ಸ್ಟಾರ್ಟ್ ಟು ಫೀಲ್ ರೆಸ್ಟಿವ್ ಅಂತಂದ್ರೆ ರೆಸ್ಟ್ಲೆಸ್, ಫಿಜೆಟಿ ಅಂತಂದ್ರೆ ರೆಸ್ಟ್ಲೆಸ್ ಅಂತಂದ್ರೆ ಚಡಪಡಿಸೋದು. ನನಗೆ ಚಡಪಡಿಸ್ಲಿಕ್ಕೆ ಪ್ರಾರಂಭಿಸ್ತೇನೆ ಯಾವಾಗ ಅಂತಂದ್ರೆ, ಇಫ್ ಐ ಹ್ಯಾವ್ ಟು ವೇಟ್ ಟೂ ಲಾಂಗ್ ಫಾರ್ ಟೇಬಲ್, ನನಗೆ ಊಟಕ್ಕೆ ಟೇಬಲೇ ಸಿಕ್ಕಿಲ್ಲ ಅಂತಂದ್ರೆ ಆವಾಗ ನಾನು ಚಡಪಡಿಸ್ತಾ ಇರ್ತೇನೆ. ಐ ಆಫನ್ ಪ್ರೊಕ್ರಾಸ್ಟಿನೇಟ್ ವೆನ್ ಇಟ್ ಕಮ್ಸ್ ಟು ಮೇಕಿಂಗ್ ಅ ರಿಸರ್ವೇಶನ್. ಎಷ್ಟೋ ಸಾರಿ ಏನ್ ಮಾಡ್ತೇನೆ, ಆಫನ್ ಪ್ರೊಕ್ರಾಸ್ಟಿನೇಟ್ ಮೊದಲೊಂದ್ ಸಾರಿ ಹೇಳಿದೆ, ನೆನಪಿದ್ಯಾ? ಪ್ರೊಕ್ರಾಸ್ಟಿನೇಟ್ ಅಂತಂದ್ರೆ ಏನು? ಡಿಲೇ ಮಾಡೋದು, ಪೋಸ್ಟ್ ಮಾನ್, ಮುಂದೂಡು. ಅಂದ್ರೆ ಯಾವಾಗಾದ್ರೂ ರಿಸರ್ವೇಶನ್ ಮಾಡ್ಬೇಕಾದ್ರೆ ನಾನು ಅದನ್ನ ಮುಂದೂಡ್ತಾ ಇರ್ತೇನೆ. ಇವನ್ ದೋ ದ ಸರ್ವಿಸ್ ಇಸ್ ಎಕ್ಸಾಂಪ್ಲರಿ, ಆ ಹೋಟೆಲಿನ ಸರ್ವಿಸ್, ರೆಸ್ಟೋರೆಂಟಿನ ಸರ್ವಿಸ್ ಎಕ್ಸಾಂಪ್ಲರಿ ಆಗಿದೆ, ಆದರ್ಶಪ್ರಾಯ ಅಂತ ಹೇಳ್ತಾರೆ. ಆದರ್ಶಪ್ರಾಯ ಅಂತಂದ್ರೆ ನೋಡಿದ್ರೆ ಏನ್ ಹೇಳ್ಬೇಕು, ಇದ್ರೆ ಈ ತರ ಹೋಟೆಲ್ ಇರ್ಬೇಕು, ರೆಸ್ಟೋರೆಂಟ್ ಅಂತಂದ್ರೆ ಹೀಗಿರ್ಬೇಕು, ಎಕ್ಸಲೆಂಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ ಅಂತಹ ಒಂದು ಹೋಟೆಲ್ ಅಥವಾ ರೆಸ್ಟೋರೆಂಟ್ ಅದು. ಹೋಟೆಲ್ಗೂ ರೆಸ್ಟೋರೆಂಟ್ಗೂ ಡಿಫ್ರೆನ್ಸ್ ಏನು? ನಾ ಇಲ್ಲಿ ಅದನ್ನ ಇಂಟರ್ಚೇಂಜ್ ಆಗಿ ಬಳಸ್ತಾ ಇದ್ದೇನೆ, ಆದ್ರೆ ಹೋಟೆಲ್ಗೂ ರೆಸ್ಟೋರೆಂಟ್ಗೂ ಡಿಫ್ರೆನ್ಸ್ ಇದೆ. ತಿಳ್ಕೊಂಡಿದ್ರೆ ಕಮೆಂಟ್ ಮಾಡಿ. ಐ ವಿಶ್ ದೆರ್ ವಾಸ್ ಪೆನೇಶಿಯಾ ಫಾರ್ ಮೈ ಹ್ಯಾಬಿಟ್ ಆಫ್ ಡಿಲೇಯಿಂಗ್ ಥಿಂಗ್ಸ್.
ಅಂತಂದ್ರೆ ಇಲ್ಲಿ ಆಥರ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಐ ವಿಶ್, ನನಗೆ ಏನ್ ಅನ್ಸುತ್ತೆ ಅಂತಂದ್ರೆ, ದೇರ್ ವಾಸ್ ಅ ಪೆನೇಶಿಯಾ ಅಂತಂದ್ರೆ ಸರ್ವರೋಗ ನಿವಾರಕ, ರಾಮಬಾಣ ಅಂತ ಹೇಳ್ತೇವೆ, ಆ ರೀತಿ ಅದನ್ನ ಯೂಸ್ ಮಾಡ್ತಾರೆ. ಇಲ್ಲಿ ಹ್ಯಾಬಿಟ್ ಆಫ್ ಡಿಲೇಯಿಂಗ್ ಥಿಂಗ್ಸ್, ಏನ್ ಹ್ಯಾಬಿಟ್ ಅದು? ಪ್ರೊಕ್ರಾಸ್ಟಿನೇಷನ್. ಆ ಪ್ರೊಕ್ರಾಸ್ಟಿನೇಷನ್ಗೆ ಏನಾದ್ರೂ ಒಂದು ರಾಮಬಾಣ ಇರ್ಬೇಕಾಗಿತ್ತು ಅಂತ ನನ್ಗೆ ಅನಿಸ್ತಾ ಇರುತ್ತೆ. ನಾನು ಈ ತರ ಡಿಲೇ ಮಾಡೋ ತಪ್ಪು, ಅದನ್ನ ಹೇಗಾದ್ರೂ ಮಾಡಿ ತಡೆಗಟ್ಟಬೇಕಿತ್ತು, ನಾನು ಅದಕ್ಕೇನಾದ್ರೂ ಪರಿಹಾರ ಬೇಕಿತ್ತು ನನಗೆ ಅಂತ ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಇನ್ನೊಂದು ಎಡಿಟೋರಿಯಲ್ ನೋಡೋಣ. ನಾಯ್ಸ್ ಪೊಲ್ಯೂಷನ್ ಇಸ್ ರೈಸಿಂಗ್ ಬಟ್ ಪಾಲಿಸಿ ಇಸ್ ಫಾಲಿಂಗ್ ಸೈಲೆಂಟ್. ಕಡೆ ನಾಯ್ಸ್ ಜಾಸ್ತಿ ಆಗ್ತಾ ಇದೆ, ಪಾಲಿಸಿ ಸೈಲೆಂಟ್ ಆಗ್ತಾ ಇದೆ. ನೋಡಿ ಎಂತ ಹೆಡ್ಡಿಂಗ್ ಕೊಟ್ಟಿದ್ದಾರೆ ಅಂತ, ಚೆನ್ನಾಗಿದೆ ಇದು. ನಾಯ್ಸ್ ಜಾಸ್ತಿ ಆಗ್ತಾ ಇದೆ, ಪಾಲಿಸಿ ಸೈಲೆಂಟ್ ಆಗ್ಬಿಟ್ಟಿದೆ. ಏನ್ ಇಶ್ಯೂ? ನಾಯ್ಸ್ ಪೊಲ್ಯೂಷನ್ ಇಂಡಿಯಾ ಇಸ್ ಸೈಲೆಂಟ್ ಕ್ರೈಸಿಸ್. ನಾಯ್ಸ್ ಜಾಸ್ತಿ ಆಗ್ತಾ ಇರೋದನ್ನ ನಾವು ಯಾರು ಗಮನಿಸ್ತಾನೆ ಇಲ್ಲ. ಸೈಲೆಂಟ್ ಆಗಿ ಒಂದು ಕ್ರೈಸಿಸ್ ಆಗ್ತಾ ಇದೆ, ಬಿಕ್ಕಟ್ಟು ಎದುರಾಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಹಾರ್ಮಿಂಗ್ ಪಬ್ಲಿಕ್ ಹೆಲ್ತ್, ಎಜುಕೇಶನ್, ಪೀಸ್ ಅಂಡ್ ಡಿಗ್ನಿಟಿ. ಈ ಒಂದು ಪ್ರಾಬ್ಲಮ್ ಇಂದ ಒಂದೆರಡು ಸಮಸ್ಯೆ ಅಲ್ಲ, ಒಂದು ಜನರ ಆರೋಗ್ಯ, ಇನ್ನೊಂದು ನೀವು ಕೇಳಿರಬಹುದು ಸ್ಕೂಲ್ಗಳ ಪಕ್ಕದಲ್ಲಿ ಅಥವಾ ಯಾವುದೇ ಒಂದು ಒಳ್ಳೆಯ ಪ್ರದೇಶ, ಧಾರ್ಮಿಕ ಕೇಂದ್ರಗಳಿರಬಹುದು, ಹಲವಾರು ರೀತಿ ಒಂದು ಶಾಂತಿಯುತ ವಾತಾವರಣದಲ್ಲಿ ಈ ನಾಯ್ಸ್ ನಿಂದಾಗಿ ಹಾನಿ ಆಗ್ತಾ ಇದೆ. ಪೀಸ್, ಶಾಂತಿಯುತ ವಾತಾವರಣಕ್ಕೆ ಧಕ್ಕೆ ಬರ್ತಾ ಇದೆ, ಡಿಗ್ನಿಟಿ ಕಡಿಮೆ ಆಗುತ್ತೆ. ಡಿಸ್ಪೈಟ್ ಲಾಸ್ ಅಂಡ್ ಡೇಟಾ ಸಿಸ್ಟಮ್ಸ್, ರಿಯಲ್ ಎನ್ಫೋರ್ಸ್ಮೆಂಟ್ ಇಸ್ ಮಿಸ್ಸಿಂಗ್. ನಮ್ಮ ಹತ್ರ ಡೇಟಾ ಇದೆ, ಕಾನೂನುಗಳು ಸಹ ಇದೆ, ಆದ್ರೆ ಎನ್ಫೋರ್ಸ್ಮೆಂಟ್ ಮಾಡುವ ಮನಸ್ಸೇ ಇಲ್ವಲ್ಲ, ವಿಲ್ಲಿಂಗ್ನೆಸ್, ಅದನ್ನ ಮಾಡಬೇಕು, ಅದನ್ನ ಜಾರಿಗೊಳಿಸಬೇಕು ಅನ್ನುವಂತಹ ಒಂದು ಮನಸ್ಸಿಲ್ಲದೆ ಇದ್ರೆ, ಇಲ್ಲಿ ಮನಸ್ಸು ಅನ್ನೋಕ್ಕಿಂತ ಸರ್ಕಾರ ಅದನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇಲ್ಲ ಅಷ್ಟೇ. ಹಾಗಾಗಿ ಎನ್ಫೋರ್ಸ್ಮೆಂಟ್ ಆಗ್ತಾ ಇಲ್ಲ. ಒಂದು ಬ್ಯಾಕ್ ಗ್ರೌಂಡ್ ನೋಡೋದಾದ್ರೆ, CPCB ಅಂತಂದ್ರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ 2011ರಲ್ಲಿ ಏನ್ ಮಾಡುತ್ತೆ, ಲಾಂಚ್ಡ್ ನ್ಯಾಷನಲ್ ಏಂಬಿಯಂಟ್ ನಾಯ್ಸ್ ಮಾನಿಟರಿಂಗ್ ನೆಟ್ವರ್ಕ್, ಒಂದು NANMN ಅಂತ, ಅದೊಂದು ಮಾನಿಟರಿಂಗ್ ನೆಟ್ವರ್ಕ್ ಅನ್ನ ಲಾಂಚ್ ಮಾಡುತ್ತೆ. ಯಾಕೆ ಅಂತಂದ್ರೆ, ಮೆಂಟ್ ಟು ಟ್ರ್ಯಾಕ್ ನಾಯ್ಸ್ ಇನ್ ರಿಯಲ್ ಟೈಮ್. ಈ ಕ್ಷಣದಲ್ಲಿ ನಾಯ್ಸ್ ಲೆವೆಲ್ ಎಷ್ಟಿದೆ, ಈಗ ಗೌಜು, ಗದ್ದಲ ಅಂತ ಹೇಳ್ತೇವೆ, ಶಬ್ದ ಮಾಲಿನ್ಯ, ಅದರ ಪ್ರಮಾಣ ಎಷ್ಟಿದೆ ಅಂತ ಮಾನಿಟರ್ ಮಾಡ್ಲಿಕ್ಕೆ, ಟ್ರ್ಯಾಕ್ ಮಾಡ್ಲಿಕ್ಕೆ CPCB ಇದನ್ನ ಲಾಂಚ್ ಮಾಡುತ್ತೆ. ರಿಯಾಲಿಟಿ ಏನು? ಡೇಟಾ ಇಸ್ ಕಲೆಕ್ಟೆಡ್, ಹೌದು ಅದು ಮಾನಿಟರ್ ಮಾಡ್ತಾ ಇದೆ, ನಮ್ಮ ಹತ್ರ ಮಾಹಿತಿ ಸಹ ಬಂದು ಸೇರ್ತಾ ಇದೆ, ಆದ್ರೆ ಬಟ್ ನಾಟ್ ಆಕ್ಟೆಡ್ ಅಪಾನ್. ಎನ್ಫೋರ್ಸ್ಮೆಂಟ್ ಇಟ್ಸ್ ವೀಕ್. ಡೇಟಾ ಸಿಕ್ಕಿದ್ರು ಅದಕ್ಕೆ ಸರಿಯಾದ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ, ಎನ್ಫೋರ್ಸ್ಮೆಂಟ್ ಬಹಳ ವೀಕ್ ಆಗಿದೆ. ನಾಯ್ಸ್ ಆಫನ್ ಅಬೋವ್ ಲೀಗಲ್ ಲಿಮಿಟ್ಸ್. ಇನ್ನು ದೆಹಲಿ, ಮುಂಬೈ ಅಂತ ನಗರಗಳಲ್ಲಿ ಲೀಗಲ್ ಲಿಮಿಟ್ ಗಿಂತಾನು ನಾಯ್ಸ್ ತುಂಬಾ ಜಾಸ್ತಿ ಇರುತ್ತೆ. ಯಾಕೆ ಇದು ಸೀರಿಯಸ್ ಆದ ಪ್ರಾಬ್ಲಮ್ ಅಂತಂದ್ರೆ, ಮೊದಲನೇದು ಹೆಲ್ತ್ ಇಂಪ್ಯಾಕ್ಟ್. ನಾಯ್ಸ್ ಜಾಸ್ತಿ ಆಗ್ತಾ ಇದ್ರೆ, ಅಂತಂದ್ರೆ ಒಂದು ವಯಸ್ಸಿನವರಿಗೆ ಅದರಿಂದ ಅಡ್ರಿನಲಿನ್ ರಶ್ ಆಗುತ್ತೆ, ಅಥವಾ ಅದರಿಂದ ಜಾಸ್ತಿ ಹುರುಪು ಬರಬಹುದು. DJ ಹಾಕೊಂಡು ಅದನ್ನ ಕೇಳೋದ್ರಿಂದ, ಅಥವಾ ಆ ತರ ಒಂದು ವಾತಾವರಣದಲ್ಲಿ ಇದ್ರೆ ಕೆಲವರು ಡ್ಯಾನ್ಸ್ ಮಾಡ್ತಾರೆ, ಆ ತರ ಸಾಮಾನ್ಯ ಅಂತ ಅನ್ಸ್ಬಿಡುತ್ತೆ ಎಷ್ಟೋ ಜನರಿಗೆ. ಆದ್ರೆ ವಯಸ್ಸು ಜಾಸ್ತಿ ಆಗ್ತಾ ಇದ್ದ ಹಾಗೆ ದೇಹಕ್ಕೆ ಅದನ್ನ ತಡೆದುಕೊಳ್ಳುವ ಸಾಮರ್ಥ್ಯ ಇರೋದಿಲ್ಲ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅದರಲ್ಲಿ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಬಹಳ ಕಷ್ಟ, ಸ್ಲೀಪ್ ಡಿಸ್ಟರ್ಬ್ ಆಗುತ್ತೆ, ಹಾರ್ಟ್ ಡಿಸೀಸ್ ಗಳಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ಹಿಯರಿಂಗ್ ಪ್ರಾಬ್ಲಮ್ಸ್, ಕೇಳುವುದಕ್ಕೆ ಶ್ರವಣ ದೋಷಗಳು ಸಹ ಸ್ಟಾರ್ಟ್ ಆಗುತ್ತೆ. ಮತ್ತೆ ಮೆಂಟಲ್ ಹೆಲ್ತ್, ಮಾನಸಿಕ ಆರೋಗ್ಯ, ಅದಕ್ಕೂ ಸಹ ಇದರಿಂದ ಹಾನಿ ಆಗ್ತಾ ಹೋಗುತ್ತೆ. ಅದರ ಜೊತೆ ಎಫೆಕ್ಟ್ಸ್ ಚಿಲ್ಡ್ರನ್ಸ್ ಲರ್ನಿಂಗ್ ಅಂಡ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಇಂಥ ತುಂಬಾ ನಾಯ್ಸ್ ಇರೋ ಪ್ರದೇಶದಲ್ಲಿ ಬೆಳೆದಿರುವ ಮಕ್ಕಳ ಕಾಗ್ನಿಟಿವ್ ಡೆವಲಪ್ಮೆಂಟ್, ಮೆದುಳಿನ ಬೆಳವಣಿಗೆ ಇರಬಹುದು, ಅವರ ಬುದ್ಧಿವಂತಿಕೆ, ಅವರ ಒಂದು ಕಲಿಯುವ ಸಾಮರ್ಥ್ಯ, ಇದೆಲ್ಲ ಸಹ ಅಫೆಕ್ಟ್ ಆಗ್ತಾ ಹೋಗುತ್ತೆ. WHO ಪ್ರಕಾರ ನಾಯ್ಸಿನ ಸೇಫ್ ಲಿಮಿಟ್ ಅಂತಂದ್ರೆ, ಹಗಲ್ನಲ್ಲಿ ಡ್ಯೂರಿಂಗ್ ಡೇ ಟೈಮ್ ಇಟ್ ಇಸ್ 55 ಡೆಸಿಬಲ್, ಡ್ಯೂರಿಂಗ್ ನೈಟ್ ಇಟ್ ಇಸ್ 40 ಡೆಸಿಬಲ್ ಅಂತ WHO ಹೇಳುತ್ತೆ. ಇಂಡಿಯನ್ ಸಿಟೀಸ್ ಎಕ್ಸಿಡ್ ದಿಸ್. ನಮ್ಮ ದೇಶದಲ್ಲಂತೂ ಇದನ್ನ ಮೀರಿ ಯಾವಾಗಲೂ ನಾಯ್ಸ್ ಅನ್ನ ಜನರೇಟ್ ಮಾಡ್ತಾನೆ ಇರ್ತಾರೆ. ಲೀಗಲ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಆಂಗಲ್ ನೋಡೋದಾದ್ರೆ, ಆರ್ಟಿಕಲ್ 21 ಏನ್ ಹೇಳುತ್ತೆ, ರೈಟ್ ಟು ಲೈಫ್ ಅಂಡ್ ಡಿಗ್ನಿಟಿ. ಅದರ ಅಂಡರ್ ಅಲ್ಲಿ ಇನ್ಕ್ಲೂಡ್ಸ್ ಫ್ರೀಡಮ್ ಫ್ರಮ್ ಎಕ್ಸೆಸಿವ್ ನಾಯ್ಸ್. ಅತಿಯಾದ ಶಬ್ದ ಮಾಲಿನ್ಯದಿಂದ ಸಹ ನಮಗೆ ಫ್ರೀಡಮ್ ಬೇಕು. ನಾವು ಬದುಕುವ ವಾತಾವರಣ ಸುರಕ್ಷಿತವಾಗಿರಬೇಕು, ಘನತೆಯಿಂದ ಬದುಕಬೇಕು, ಸೇಫ್ ಆಗಿ ಬದುಕಬೇಕು. ಹಾಗಾಗಿ ಅಲ್ಲಿ ಎಕ್ಸೆಸಿವ್ ನಾಯ್ಸ್ ಇರಬಾರ್ದು ಅಂತ ಆರ್ಟಿಕಲ್ 21 ಅಂಡರ್ ಅಲ್ಲಿ ಹೇಳ್ತೇವೆ. ಸುಪ್ರೀಂ ಕೋರ್ಟ್ 2024 ಅಲ್ಲಿ ಏನ್ ಹೇಳಿತ್ತು, ರೆಕಾಗ್ನೈಸ್ಡ್ ಅನ್ಚೆಕ್ಡ್ ಅರ್ಬನ್ ನಾಯ್ಸ್ ಆಸ್ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆದ ಟರ್ಮು, ಮೇನ್ಸಿಗೆ ಬಹಳ ಹೆಲ್ಪ್ ಆಗುತ್ತೆ ಇಂತಹ ಒಂದು ವಿಷಯಗಳು. 2024ರಲ್ಲಿ, ಹಿಂದಿನ ವರ್ಷ, ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಅನ್ಚೆಕ್ಡ್ ಅರ್ಬನ್ ನಾಯ್ಸ್, ಚೆಕ್ಕೆ ಮಾಡ್ಲಿಲ್ಲ,
ಅಂತ ನಾಯ್ಸ್ ಇರುತ್ತಲ್ವಾ, ಅದು ಫಂಡಮೆಂಟಲ್ ರೈಟ್ಸ್ಗೆ ವೈಲೇಷನ್ ಇದ್ದ ಹಾಗೆ, ಮೂಲಭೂತ ಹಕ್ಕುಗಳು ಅದಕ್ಕೆ ಧಕ್ಕೆ ತಂದ ಹಾಗೆ ಅದು. ಇನ್ನು ಎನ್ವೈರನ್ಮೆಂಟಲ್ ಗವರ್ನೆನ್ಸ್, ಯುರೋಪ್ ಆಕ್ಟಿವ್ಲಿ ಸ್ಟಡೀಸ್ ಅಂಡ್ ಕಂಟ್ರೋಲ್ ನಾಯ್ಸ್. ಯುರೋಪ್ನಲ್ಲೆಲ್ಲ ಯಾವ ತರ ನಾಯ್ಸ್ ಆಗ್ತಾ ಇದೆ, ಯಾವ ತರ ಒಂದು ಶಬ್ದ ಮಾಲಿನ್ಯ ಆಗ್ತಾ ಇದೆ ಅನ್ನೋದನ್ನ ಆಕ್ಟಿವ್ ಆಗಿ ಸ್ಟಡಿ ಮಾಡ್ತಾನೆ ಇರ್ತಾರೆ. ಮಾರ್ಟಾಲಿಟಿ ಲಿಂಕ್ ಟು ಇಟ್, ಜನರ ಸಾವಿನ ಪ್ರಮಾಣ ಸಹ ಅದಕ್ಕೆ ಲಿಂಕ್ ಆಗಿರುತ್ತೆ. ಇನ್ ಇಂಡಿಯಾ ಸ್ಕ್ಯಾಟರ್ಡ್ ಅಂತಂದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ವಿಧಾನಗಳು, ಒಂದೇ ರೀತಿಯಾದ ವಿಧಾನಗಳಿಲ್ಲ. ವಿಧಾನಗಳಿದ್ರೂ ಡೇಟಾ ಸರಿಯಾಗಿ ಸಿಕ್ಕೋದಿಲ್ಲ, ಸಿಕ್ಕದ ಮೇಲೆ ಡೇಟಾವನ್ನ ಪರಿಶೀಲಿಸೋದಿಲ್ಲ, ಪರಿಶೀಲಿಸಿದ ಮೇಲೆ ಅದರ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಳ್ಳೋದಿಲ್ಲ. ಸಿಂಬಾಲಿಕ್ ಮೆಜರ್ಸ್ ಅಂತಂದ್ರೆ ಸಾಂಕೇತಿಕವಾಗಿ ಏನೋ ಒಂದು ಮಾಡ್ತಾ ಇರೋದು, ನಾವೇನೋ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಮಾಡ್ತಾ ಇರೋದು ಅಷ್ಟೇ. ವೀಕ್ ಕೋಆರ್ಡಿನೇಷನ್ ಬಿಟ್ವೀನ್ ಮುನ್ಸಿಪಲ್ ಬಾಡೀಸ್, ಇನ್ನು ಬೇರೆ ಬೇರೆ ಮುನ್ಸಿಪಲ್ ಬಾಡೀಸ್ಗಳಿರುತ್ತೆ. ಒಬ್ರು ಉತ್ತರಕ್ಕೆ ಹೋದ್ರೆ ಇನ್ನೊಬ್ರು ದಕ್ಷಿಣಕ್ಕೆ ಹೋಗ್ತಾ ಇರ್ತಾರೆ, ಅವರವರ ನಡುವೆ ಸಾಮರಸ್ಯನೇ ಇರೋದಿಲ್ಲ, ಕೋಆರ್ಡಿನೇಷನ್ ಇರೋದಿಲ್ಲ. ಇನ್ನು ಇಕೊಲಾಜಿಕಲ್ ಎಫೆಕ್ಟ್ ನೋಡೋದಾದ್ರೆ, ನಾಯ್ಸ್ ಅಫೆಕ್ಟ್ಸ್ ಅನಿಮಲ್ ಅಂಡ್ ಬರ್ಡ್ಸ್. ಬರೀ ಮನುಷ್ಯರು ಮಾತ್ರ ಅಲ್ಲ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಸಹ ಇದರಿಂದ ಹಾರ್ಮ್ ಆಗ್ತಾ ಇದೆ. ಇಂಟರ್ಫಿಯರ್ಸ್ ವಿತ್ ಕಮ್ಯುನಿಕೇಶನ್, ಮೈಗ್ರೇಷನ್ ಅಂಡ್ ಬ್ರೀಡಿಂಗ್. ಬರ್ಡ್ಸ್ಗಳು ಪ್ರಾಣಿಗಳಿಗೆ ಕಮ್ಯುನಿಕೇಶನ್ ಮಾಡಲಿಕ್ಕೆ ಮತ್ತೆ ಮೈಗ್ರೇಟ್ ಆಗಲಿಕ್ಕೆ, ಬ್ರೀಡಿಂಗ್ ಸಂತಾನೋತ್ಪತ್ತಿ ನಡೆಸಲಿಕ್ಕೆ ನಾಯ್ಸ್ ಇಂದ ತೊಂದರೆ ಆಗ್ತಾ ಇದೆ. ಎಕ್ಸಾಂಪಲ್ ನೋಡಿ, 2025 ಸ್ಟಡಿ ಶೋಡ್ ಆರ್ಟಿಫಿಷಿಯಲ್ ನಾಯ್ಸ್ ಡಿಸ್ರಪ್ಟೆಡ್ ಬರ್ಡ್ ಸಾಂಗ್ ಪ್ಯಾಟರ್ನ್. ಈಗ ಪಕ್ಷಿಗಳು ನೀವು ಕೇಳಿರಬಹುದು, ಎಷ್ಟೋ ಪಕ್ಷಿಗಳು ಸಾಂಗ್ ಅಂತಂದ್ರೆ ಅವರದೇ ಆದ ಧ್ವನಿಯಿಂದ ಕೆಲವು ಅಂತಂದ್ರೆ ಹಾಡುವ ರೀತಿಯಲ್ಲಿ ಶಬ್ದಗಳನ್ನು ಹೊರಡಿಸುತ್ತವೆ. ಆದ್ರೆ ಈ ಆರ್ಟಿಫಿಷಿಯಲ್ ನಾಯ್ಸ್ ನಿಂದಾಗಿ ಅವರ ಸಾಂಗ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ. ಸಾಂಗ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದ್ದ ಹಾಗೆ ಏನು ಅವರಿಗೆ ಧಕ್ಕೆ ಅಂತಂದ್ರೆ, ಎಷ್ಟೋ ಪಕ್ಷಿಗಳು ತಮ್ಮ ಗೂಡಿನಿಂದ ಅಥವಾ ತಾವು ಬೇಟೆಗೆ ಹೊರಟಾಗ ಕೆಲವೊಂದು ಕಡೆ ಇಂತಿಂತ ಸೌಂಡ್ ಬಂದ್ರೆ, ಈ ತರಹದ ಒಂದು ಸಾಂಗ್ ಅನ್ನ ಅವರು ಪ್ಲೇ ಮಾಡಿದ್ರೆ, ಅಂತ ಪ್ಲೇ ಮಾಡೋದು ಅಂತಂದ್ರೆ ನಾವು ಈ ಮೊಬೈಲ್ ಅಲ್ಲಿ ಪ್ಲೇ ಮಾಡೋ ರೀತಿಯಲ್ಲ, ಅವರು ತಮ್ಮ ಧ್ವನಿ ಪೆಟ್ಟಿಗೆಯಿಂದ ಪಕ್ಷಿಗಳು ಕೆಲವು ಶಬ್ದಗಳನ್ನ ಹೊರಡಿಸಿದ್ರೆ ಆಗ ಇತರ ಪಕ್ಷಿಗಳಿಗೆ ಅಲ್ಲಿ ಆಹಾರ ಇದೆ ಅಂತ ಗೊತ್ತಾಗುತ್ತೆ. ಆದ್ರೆ ಈ ಆರ್ಟಿಫಿಷಿಯಲ್ ನಾಯ್ಸ್ ಜಾಸ್ತಿ ಆಗಿರೋದ್ರಿಂದ ಪಕ್ಷಿಗಳ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ. ಹೀಗಾದಾಗ ಅವರ ಸರ್ವೈವಲ್, ಅವರು ಬದುಕುಳಿಯುವ ಒಂದು ಒಂದು ಅಂಶ ಇದೆಯಲ್ವಾ, ಅದಕ್ಕೆ ಸಹ ಧಕ್ಕೆ ಬರ್ತಾ ಇದೆ. ಇನ್ನು ಪಾಲಿಸಿ ವೀಕ್ನೆಸ್ ಬಗ್ಗೆ ನಿಮ್ಗೆ ಗೊತ್ತಿದೆ, ನಾಯ್ಸ್ ಪೊಲ್ಯೂಷನ್ ರೂಲ್ಸ್ 2000 ಇಸ್ವಿದು, ಅದನ್ನ ಅಪ್ಡೇಟ್ ಅಷ್ಟು ಸರಿಯಾಗಿ ಮಾಡೋದಿಲ್ಲ. ನೋ ಇಂಟಿಗ್ರೇಷನ್ ಬಿಟ್ವೀನ್ ಮುನ್ಸಿಪಲ್ ರೂಲ್ಸ್, ಟ್ರಾಫಿಕ್ ಪೊಲೀಸ್, ಪೊಲ್ಯೂಷನ್ ಬೋರ್ಡ್ಸ್. ತುಂಬಾ ವಿಧಾನಗಳಿದೆ ನಮ್ಮ ಹತ್ರ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಸಹ ಇದೆ, ಅವರ ನಡುವೆ ಒಂದು ಇಂಟಿಗ್ರೇಷನ್ ಇರೋದಿಲ್ಲ. ಲ್ಯಾಕ್ ಆಫ್ ಲೋಕಲ್ ಗ್ರೀವಾನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್. ಗ್ರೀವಾನ್ಸ್ ರಿಡ್ರೆಸಲ್ ಅಂತಂದ್ರೆ ಏನು, ಕುಂದುಕೊರತೆಯನ್ನ ಪರಿಹರಿಸುವ ವಿಭಾಗ, ಅದು ಸಹ ಸರಿಯಾಗಿಲ್ಲ. ಹಾಗಾದ್ರೆ ಏನಾಗಬೇಕು ಮುಂದೆ, ವೇ ಫಾರ್ವರ್ಡ್ ಏನು? ನ್ಯಾಷನಲ್ ನಾಯ್ಸ್ ಸ್ಟ್ಯಾಂಡರ್ಡ್ಸ್ ಲೈಕ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ನ್ಯಾಷನಲ್ ಲೆವೆಲ್ ಅಲ್ಲಿ AQ ಏರ್ ಕ್ವಾಲಿಟಿಗೆ ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ, ಹಾಗೆ ಅದೇ ರೀತಿ ನ್ಯಾಷನಲ್ ಲೆವೆಲ್ ಅಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ನಾಯ್ಸ್ ಸ್ಟ್ಯಾಂಡರ್ಡ್ ಅನ್ನ ಅಡಾಪ್ಟ್ ಮಾಡ್ಕೋಬೇಕು. ರೆಗ್ಯುಲರ್ ಪಬ್ಲಿಕ್ ಆಡಿಟ್ಸ್ ಆಫ್ ನಾಯ್ಸ್ ಲೆವೆಲ್ಸ್ ಅಂತಂದ್ರೆ ಕಾಲಕ್ರಮೇಣವಾಗಿ, ಅಂತಂದ್ರೆ ಆಗಾಗ ನಿಯಮಿತವಾಗಿ ನಾವು ನಾಯ್ಸ್ ಲೆವೆಲ್ ಅನ್ನ ಸಾರ್ವಜನಿಕವಾಗಿ ಅದನ್ನ ಪರಿಶೀಲಿಸಬೇಕು. ಎಂಪವರ್ ಲೋಕಲ್ ಗ್ರೀವಾನ್ಸ್ ಮೆಕ್ಯಾನಿಸಮ್ಸ್. ಅದೇ ರೀತಿ ಮೊದಲು ಹೇಳಿದಾಗೆ ಸಾರ್ವಜನಿಕರ ಕುಂದು ಕೊರತೆಗಳನ್ನ ಪರಿಹರಿಸಲಿಕ್ಕೆ ಹೊಸ ಸಿಸ್ಟಮ್ಗಳನ್ನ ಅಳವಡಿಸ್ಕೊಳ್ಬೇಕು, ಟೆಕ್ನಾಲಜಿ ಯೂಸ್ ಮಾಡಬೇಕು. ಇನ್ನು ಪಬ್ಲಿಕ್ ಕ್ಯಾಂಪೇನ್ಸ್, ಸೋನಿಕ್ ಎಂಪತಿ ಅಂತ ಕರೀತಾರೆ, ಅಂತಂದ್ರೆ ಎಜುಕೇಶನ್ ಇನ್ ಸ್ಕೂಲ್ಸ್, ಡ್ರೈವರ್ ಟ್ರೈನಿಂಗ್ ಇರಬಹುದು, ಮೆಸೇಜಿಂಗ್ ಅಗೇನ್ಸ್ಟ್ ಹಾಂಕಿಂಗ್. ಅಂತಂದ್ರೆ ಈಗ ತುಂಬಾ ಹಾರ್ನ್ ಹಾಕೋದು ಅಥವಾ ಶಾಲೆಗಳ ಪಕ್ಕದಲ್ಲಿ ಗಲಾಟೆ ಮಾಡೋದು, ಅದೇ ರೀತಿ ಮಕ್ಕಳಿಗೂ ಸಹ ಈ ತರ ನಾಯ್ಸ್ ಪೊಲ್ಯೂಷನ್ ಇಂದ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಕಲಿಸೋದು, ಡ್ರೈವರ್ಗಳಿಗೆ ಅದ್ರ ಬಗ್ಗೆ ಟ್ರೈನಿಂಗ್ ಕೊಡೋದು, ಇದೆಲ್ಲವನ್ನ ಮಾಡಬೇಕಾಗತ್ತೆ. ನಾರ್ಮಲೈಸ್ ಕ್ವೈಟ್ನೆಸ್ ಆಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅಂತಂದ್ರೆ ಕ್ವೈಟ್ ಆಗಿರೋದು, ಸುಮ್ಮನಿರೋದು ಅಥವಾ ಯಾವುದೇ ಒಂದು ಗದ್ದಲವನ್ನ ಮಾಡದೇ ಇರೋದು ಒಳ್ಳೆಯದು ಸಮಾಜಕ್ಕೆ, ಇದು ನಮ್ಮ ಸಾಮಾಜಿಕ ಜವಾಬ್ದಾರಿ ಅನ್ನುವಂತಹ ಒಂದು ಮನವರಿಕೆ ಮಾಡಿಸ್ಬೇಕು ಜನರಿಗೆ, ಅದು ಸಹ ಇಂಪಾರ್ಟೆಂಟ್. ಇನ್ನು ಸ್ಟ್ರಿಕ್ಟರ್ ಎನ್ಫೋರ್ಸ್ಮೆಂಟ್ ಅದಾಗಲೇಬೇಕು, ಯಾಕಂತಂದ್ರೆ ನೋ ಪಾಯಿಂಟ್ ಇನ್ ಮಾನಿಟರಿಂಗ್ ವಿತೌಟ್ ಪೆನಾಲ್ಟೀಸ್. ಎಲ್ಲ ಮಾನಿಟರ್ ಮಾಡೋದು, ಡೇಟಾ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು, ಅದನ್ನ ಬೇರೆ ಬೇರೆ ಫೈಲ್ ಅಲ್ಲಿ ಅಥವಾ ಕಂಪ್ಯೂಟರ್ ನಲ್ಲಿ ಸ್ಟೋರ್ ಮಾಡಿ ಇಡೋದು, ಅದರಿಂದ ಏನು ಪ್ರಯೋಜನ? ಹಾಗಾಗಿ ಪೆನಾಲ್ಟಿಗಳನ್ನ ಸಹ ಅಪ್ಲೈ ಮಾಡಬೇಕು. ಪೆನಾಲ್ಟಿ ಇಲ್ಲದೆ ಇದ್ರೆ ಆ ಮಾನಿಟರ್ ಮಾಡಿ ಏನು ಪ್ರಯೋಜನ? ಹಾಗಾಗಿ ರೂಲ್ಸ್ ಗಳನ್ನ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡಬೇಕು. ರೂಲ್ಸ್ ಎನ್ಫೋರ್ಸ್ಮೆಂಟ್ ಕರೆಕ್ಟ್ ಆಗಿ ಆಗ್ಬೇಕು. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.